ಸೊ ಇಲ್ಲಿಂದ ಆಲ್ಮೋಸ್ಟ್ 630 ಕಿಲೋಮೀಟರ್ಸ್, 12 ಅವರ್ಸ್ ಪ್ಲಸ್ ತೋರಿಸ್ತಾ ಇದೆ. ಸಣ್ಣ ಸಣ್ಣ ವಾಟರ್ ಫಾಲ್ಸ್ ಎಲ್ಲ ಕಾಣಿಸ್ತಾ ಇತ್ತು. ಒಂದತ್ರ ಲ್ಯಾಂಡ್ ಸ್ಲೈಡ್ ಆಗಿತ್ತು. ಇನ್ನು ಮಳೆ ಬೀಜಿರೋದಕ್ಕೆ ಇನ್ನು ವರ್ಸ್ಟ್ ಆಗಿದೆ ರೋಡ್ ಮಾತ್ರ. ಇದಕ್ಕಿಂತ ಆ ರೂಟ್ ಸ್ವಲ್ಪ ಚೆನ್ನಾಗಿದೆ. ಗಾಡಿ ಸ್ವಲ್ಪ ಎಳ್ದಾಡೋ ಥರ ಫೀಲ್ ಆಗ್ತಿತ್ತು. ನಾನು ಪಂಚರ್ ಏನಾದರೂ ಆಗಿದೆಯಾನೋ ಅಂತ ಒಂದು ಡೌಟ್ ಮೇಲೆ ನಿಲ್ಲಿಸ್ಬಿಟ್ಟು ಒಂದ್ಸರಿ ಚೆಕ್ ಮಾಡ್ಕೊಂಬಿಡೋಣ ಅಂತ ನಿಲ್ಲಿಸಿದೆ. ಬೆಂಗಳೂರಿಂದ ಗೋವಾಗೆ ಬರೋ ರೂಟಲ್ಲಿ ಒನ್ ಆಫ್ ದ ವರ್ಸ್ಟ್ ಆ್ಯಂಡ್ ಅನ್ಸೇಫ್ ಸ್ಟ್ರೆಚ್ ಇದು. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಲಾಸ್ಟ್ ಡೇ ಬ್ಲಾಗ್ ಇನ್ ಗೋವಾ. ಸೊ ಈಗ ಗೋವಾಯಿಂದ ಬೆಂಗಳೂರಿಗೆ ವಾಪಸ್ ಹೊರಟಿದ್ದೀನಿ. ಸೊ ಇಲ್ಲಿಂದ ಆಲ್ಮೋಸ್ಟ್ 630 ಕಿಲೋಮೀಟರ್ಸ್, 12 ಅವರ್ಸ್ ಪ್ಲಸ್ ತೋರಿಸ್ತಾ ಇದೆ. ನೋಡೋಣ ಯಾವ್ದಾದ್ರು ಸ್ವಲ್ಪ ಹೈವೇ ಸಿಕ್ಕರೆ ಸ್ವಲ್ಪ ಟೈಮ್ ಉಳಿಸೋದಕ್ಕೆ ಟ್ರೈ ಮಾಡೋಣ. ಬಟ್ ಆಲ್ಮೋಸ್ಟ್ ಆಗುತ್ತೆ. ರೆಸ್ಟ್ ಸ್ಟಾಪ್ಸ್, ಲಂಚ್ ಮತ್ತು ಬ್ರೇಕ್ಫಾಸ್ಟ್ ಎಲ್ಲ ಸೇರಿ. ಆ್ಯಕ್ಚುಲಿ ಪ್ಲ್ಯಾನ್ ಇದ್ದಿದ್ದು 6 ಗಂಟೆಗೆ ಬಿಡೋಣ ಅಂತ. ಎಚ್ಚರ ಆಗೋಷ್ಟೊತ್ತಿಗೆ 7:38 ಹೋಗಿತ್ತು. ಸೊ ಸರಿ ಅಂದ್ಬಿಟ್ಟು ಸ್ವಲ್ಪ ನೆಮ್ಮದಿಯಾಗಿ ರೆಸ್ಟ್ ಮಾಡಿ ಈಗ ಎದ್ದೋಗ್ತಾ ಇದ್ದೀನಿ. ಸೊ ಸಿಟಿಯಿಂದ ಆಚೆ ಬಂದು ಒಂದು ಬ್ರೇಕ್ಫಾಸ್ಟ್ ಸ್ಟಾಪ್ ಕೊಟ್ಟು ಬ್ರೇಕ್ಫಾಸ್ಟ್ ಮಾಡಿ ಮುಗಿಸಿ ಸ್ವಲ್ಪ ಮುಂದೆ ಬಂದೆ. ಸೊ ಇಲ್ಲಿಂದ ಘಾಟ್ ರೋಡ್ಸು ಶುರುವಾಗುತ್ತೆ. ಈ ಸ್ಟ್ರೆಚ್ ಒಂಥರ ಚೆನ್ನಾಗಿತ್ತು. ಅರ್ಲಿ ಮಾರ್ನಿಂಗ್ ಫಾಗಲ್ಲಿ ರೈಡ್ ಮಾಡ್ದಂಗೆ ಫೀಲ್ ಬರ್ತಿತ್ತು. ಸೊ ಅಲ್ಲಲ್ಲಿ ಸಣ್ಣ ಸಣ್ಣ ವಾಟರ್ ಫಾಲ್ಸ್ ಎಲ್ಲ ಕಾಣಿಸ್ತಾ ಇತ್ತು. ಸೊ ವಾಟರ್ ಫಾಲ್ಸ್ ಎಲ್ಲ ನೋಡಿಕೊಂಡು ಹಾಗೆ ಮುಂದೆ ಹೊರಟೆ. ಸೊ ಸ್ವಲ್ಪ ಮುಂದೆ ಬಂದಮೇಲೆ ಒಂದು ಹತ್ರ ಲ್ಯಾಂಡ್ ಸ್ಲೈಡ್ ಆಗಿರೋ ಥರ ಕಾಣಿಸ್ತು. ಸೊ ಅದನ್ನ ನೋಡಿದ್ಮೇಲೆ ಮುಂದೆ ಎಲ್ಲಾದರೂ ಲ್ಯಾಂಡ್ ಸ್ಲೈಡ್ ಆಗಿದ್ದರೆ ಮತ್ತು ಟ್ರಾಫಿಕ್ ಜಾಮಲ್ಲಿ ತಗೊಳ್ಕೊಬೇಕು ಅಂತ ಅಂದ್ಕೊಂಡು ಮುಂದೆ ಬರ್ತಿದ್ದೆ. ಸೊ ಅದು ಆಗಿ ಸ್ವಲ್ಪ ಮುಂದೆ ಬರ್ತಿದ್ದಂಗೆ ಒಂದು ಹತ್ರ ಲ್ಯಾಂಡ್ ಸ್ಲೈಡ್ ಆಗಿತ್ತು. ಬಟ್ ಅದಷ್ಟೊಂದು ಮೇಜರಾಗಿ ಏನೂ ಆಗಿರಲಿಲ್ಲ. ಒಂದು ಸೈಡ್ ಮಾತ್ರ ಕುಸಿದಿತ್ತು. ಅದನ್ನು ಅವ್ರು ರೆಡಿ ಮಾಡೋದಕ್ಕೆ ಅಂತ ಒಂದು ಲೈನ್ ಮಾತ್ರ ಕ್ಲೋಸ್ ಮಾಡಿ ಇನ್ನೊಂದು ಲೈನ್ ಓಪನ್ ಬಿಟ್ಟಿದ್ರು. ಸೊ ಅಷ್ಟೊಂದೇನು ಪ್ರಾಬ್ಲಮ್ ಆಗಲಿಲ್ಲ. ಸೊ ಅದನ್ನ ಕ್ರಾಸ್ ಮಾಡಿ ಮುಂದೆ ಬರ್ತಿದ್ದಂಗೆ ಸ್ವಲ್ಪ ಫಾಗ್ ಎಲ್ಲ ಜಾಸ್ತಿ ಆಗ್ತಾ ಇತ್ತು. ಸೊ ಇನ್ನು ಸ್ವಲ್ಪ ಮುಂದೆ ಬಂದಂಗೆ ಇಲ್ಲೊಂದು ವಾಟರ್ ಫಾಲ್ಸ್ ಕಾಣಿಸ್ತು. ಸೊ ಹಂಗೆ ನಿಲ್ಲಿಸಿ ವಾಟರ್ ಫಾಲ್ಸ್ ನೋಡಿಕೊಂಡು ಸ್ವಲ್ಪ ಮುಂದೆ ಹೋದೆ. ಮಳೆನೂ ಜೋರಾಗೋಯ್ತು ಮತ್ತು ಫಾಗು ತುಂಬ ಜಾಸ್ತಿ ಆಗ್ತಿತ್ತು. ಸೊ ಇಲ್ಲಿ ರಿಸ್ಕ್ ತಗೊಳೋದು ಬೇಡ ಅಂದ್ಬಿಟ್ಟು ನಿಲ್ಲಿಸ್ಬಿಟ್ಟು ರೈನ್ ಪ್ಯಾಂಟ್ ಹಾಕ್ಕೊಂಬಿಡೋಣ ಅಂತ ನಿಲ್ಲಿಸಿ ರೈನ್ ಕೋಟ್ ಮತ್ತು ರೈನ್ ಪ್ಯಾಂಟ್ ಹಾಕ್ಕೊಂಡು ಮತ್ತು ಇಲ್ಲಿಂದ ಹೊರಟೆ. ಸೊ ಇನ್ನು ಸ್ವಲ್ಪ ಮುಂದೆ ಬರ್ತಿದ್ದಂಗೆ ಮುಂದೆ ಚೆಕ್ ಪೋಸ್ಟ್ ಸಿಕ್ತು. ಸೊ ಮುಂದೆ ಕಾರ್ಸ್ ಎಲ್ಲ ನಿಲ್ಲಿಸಿದ್ರು. ಗಾಡಿ ಯಾರು ಚೆಕ್ ಮಾಡ್ತಾರೇನೋ ಅಂತ ಹಂಗೆ ಮುಂದೆ ಹೋದೆ. ಇಲ್ಲ 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 ಗಾಡಿಯಲ್ಲಿ ಬಂದರೆ ಇದೆ ಅಡ್ವಾಂಟೇಜ್. ಕಾರಲ್ಲಿ ಬಂದಿದ್ರೆ ಅಲ್ಲಿ ಒಂದು ಅರ್ಧ ಮುಕ್ಕಾಲು ಅವರ್ ವೇಸ್ಟ್ ಆಗೋದು. ಸೊ ಚೆಕ್ ಪೋಸ್ಟ್ ದಾಟಿ ಸ್ವಲ್ಪ ಮುಂದೆ ಬರ್ತಿದ್ದಂಗೆ ಫುಲ್ ಕಿತ್ತೋಗಿರೋ ರೋಡ್ ಶುರುವಾಗುತ್ತೆ. ಸೊ ಇಲ್ಲಂತೂ ಎಷ್ಟು ವರ್ಷಗಳಿಂದ ಈ ರೋಡ್ ಹಿಂಗೇ ಇದೆ. ಅದು ಯಾವಾಗ ರೆಡಿ ಮಾಡ್ತಾರೋ ಗೊತ್ತಿಲ್ಲ ಈ ರೋಡ್ ಮಾತ್ರ. ಲಾಸ್ಟ್ ಟೈಮು ಫ್ರೆಂಡ್ಸ್ ಕಾರಲ್ಲಿ ಬಂದಾಗ ಇಲ್ಲಿ ಕಂಬಿ ಏನೋ ಚುಚ್ಕೊಂಡು ಫುಲ್ ಟೈರ್ ಎಲ್ಲ ಪಂಚರ್ ಆಗಿ ಇಲ್ಲಿಂದ 2-3 ಅವರ್ಸ್ ಡಿಲೇ ಆಗಿ ಹೊರಟಿದ್ದಾರೆ. ಸೊ ಈ ಟೈಮ್ ಕೂಡ ಹಂಗೆ ಇದೆ ರೋಡು, ಏನು ಚೇಂಜ್ ಆಗಿಲ್ಲ. ಇನ್ನು ಮಳೆ ಬೀಜಿರೋದಕ್ಕೆ ಇನ್ನೂ ವರ್ಸ್ಟ್ ಆಗಿದೆ ರೋಡ್ ಮಾತ್ರ. ಇದಕ್ಕಿಂತ ಯಲ್ಲಾಪುರ ಕಾರವಾರ ಮೇಲೆ ಬರೋದು ಒಳ್ಳೆಯದು. ಸೊ ನಾನು ಗೋವಾಗೆ ಬರ್ತಾ ಯಲ್ಲಾಪುರ ಕಾರವಾರಿಂದ ಗೋವಾಗೆ ಬಂದಿದ್ದೆ. ಈ ರೋಡ್ ಕಂಪೇರ್ ಮಾಡಿದ್ರೆ ಅದು ಆ ರೋಡ್ ಎಷ್ಟೋ ಪರವಾಗಿಲ್ಲ. ಆರಾಮಾಗಿ ಇಲ್ಲಿ ಹುಬ್ಬಳ್ಳಿ ಹತ್ರ ಲೆಫ್ಟ್ ತೊಗೊಂಡು ಅಲ್ಲಿಂದ ಯಲ್ಲಾಪುರದಿಂದ ಕಾರವಾರದಿಂದ ಗೋವಾಗೆ ಬರ್ಬೋದು. ಆ ರೂಟ್ ಸ್ವಲ್ಪ ಚೆನ್ನಾಗಿದೆ. ಇದಂತೂ ತುಂಬ ವರ್ಸ್ಟ್ ಕಂಡೀಷನಲ್ಲಿದೆ ರೂಟ್ ಇದು. ಸೊ ಈ ಪ್ಯಾಚ್ ಮುಗಿದು ಸ್ವಲ್ಪ ಮುಂದೆ ಬರ್ತಿದ್ದಂಗೆ ಯಾಕೋ ಗಾಡಿ ಸ್ವಲ್ಪ ಎಳ್ದಾಡೋ ಥರ ಫೀಲ್ ಆಗ್ತಿತ್ತು. ನಾನು ಪಂಚರ್ ಏನಾದರೂ ಆಗಿದೆಯಾನೋ ಅಂತ ಒಂದು ಡೌಟ್ ಮೇಲೆ ನಿಲ್ಲಿಸ್ಬಿಟ್ಟು ಒಂದ್ಸರಿ ಚೆಕ್ ಮಾಡ್ಕೊಂಬಿಡೋಣ ಅಂತ ನಿಲ್ಲಿಸಿದೆ. ಸೊ ನಿಲ್ಲಿಸಿ ಚೆಕ್ ಮಾಡಿದೆ. ಪಂಚರ್ ಏನೂ ಆಗಿರಲಿಲ್ಲ. ಬ್ಲೋ ಎಲ್ಲ ಕರೆಕ್ಟಾಗೇ ಇತ್ತು. ಸೊ ಬ್ಯಾಗೆ ಮೋಸ್ಟ್ಲಿ ಅಲ್ಲಾಡ್ತಿರ್ಬೋದು ಅಂತ ನೋಡ್ತಿದ್ದೆ. ಬ್ಯಾಗ್ ಸ್ವಲ್ಪ ಲೂಸಾಗಿ
ಒಂದು ಸೈಡು ಜಾಸ್ತಿ ಎಳಿತಾ ಇತ್ತು. ಸರಿ ಅಂದ್ಬಿಟ್ಟು ಬ್ಯಾಗೆಲ್ಲ ಸ್ವಲ್ಪ ನೀಟಾಗಿ ಟೈಟ್ ಮಾಡಿ ಕ್ಲೀನಾಗಿ ಕಟ್ಟಿದೆ. ಸೊ ನೀವು ನಾನು ಡೇ 1 ಬ್ಲಾಗ್ ನೋಡಿದರೆ ಹಾಸನ್ ರೋಡಲ್ಲಿ ಬರಬೇಕಾದ್ರೆ ಫುಲ್ಲು ಸೈಲೆನ್ಸರ್ ಹೀಟಿಗೆ ಬ್ಯಾಗೆಲ್ಲ ಸುಟ್ಟೋಗಿತ್ತು. ಸೊ ಇಲ್ಲೂ ಇವಾಗಲೂ ಆ ಥರ ಏನಾದ್ರು ಆಗಿದೆಯಾ ಅಂತ ಚೆಕ್ ಮಾಡೋಣ ಅಂದ್ಬಿಟ್ಟು ಬ್ಯಾಕ್ ಕೆಳಗಡೆ ಎಲ್ಲ ಚೆಕ್ ಮಾಡಿದೆ. ಸದ್ಯಕ್ಕೆ ಆ ಥರ ಏನೂ ಆಗಿರಲಿಲ್ಲ. ಸರ್ ಏನೋ ಪ್ರಾಬ್ಲಮ್ ಇಲ್ಲ ಅಂದ್ಬಿಟ್ಟು ಬ್ಯಾಗೆಲ್ಲ ನೀಟಾಗಿ ಕಟ್ಬಿಟ್ಟು ಮತ್ತೆ ಇಲ್ಲಿಂದ ಹೊರಟೆ. ಸೊ ಇನ್ನು ಸ್ವಲ್ಪ ಮುಂದೆ ಬರ್ತಿದ್ದಂಗೆ ಹುಬ್ಬಳ್ಳಿ ಮತ್ತು ದಾಂಡೇಲಿಗೆ ರೈಟ್ ತಗೊಳ್ಳಿ ಅಂತ ಡಿವಿಯೇಷನ್ ಕೊಟ್ಟಿದ್ರು. ಮೈನ್ ರೋಡು ಕ್ಲೋಸ್ ಮಾಡಿದರು. ಮೋಸ್ಟ್ಲಿ ಏನು ಕನ್ಸ್ಟ್ರಕ್ಷನ್ ಪರ್ಪಸ್ ಕ್ಲೋಸ್ ಮಾಡಿದ್ದಾರೆ ಅನ್ಸುತ್ತೆ. ಸೊ ಇಲ್ಲಿ ರೈಟ್ ತೊಗೊಂಡು ಸ್ವಲ್ಪ ಮುಂದೆ ಹೋದೆ. ಸೊ ಇಲ್ಲೂ ಒಂದು ರೈಟ್ ತೊಗೊಂಡ್ಮೇಲೆ ಒಂದು 2-3 ಕಿಲೋಮೀಟರ್ಸ್ ರೋಡ್ ಫುಲ್ಲು ಕಿತ್ತೋಗಿರೋ ರೋಡು. ಅದಾದಮೇಲೆ ಸ್ಟ್ರೆಚ್ ಚೆನ್ನಾಗಿತ್ತಿದ್ದು. ಸೊ ಈ ಸ್ಟ್ರೆಚ್ಚು ಒಂಥರ ಚೆನ್ನಾಗಿತ್ತು. ಸೊ ರೋಡು ಆಲ್ಮೋಸ್ಟ್ ಎಲ್ಲ ಚೆನ್ನಾಗೇ ಇತ್ತು. ಅಕ್ಕಪಕ್ಕ ಮಳೆ ಬರ್ತಿರೋದಕ್ಕೆ ಒಂಥರ ಸಖತ್ತಾಗಿ ಕಾಣ್ತಾ ಇತ್ತು. ಒಂಥರ ಕಾಮ್ ಫೀಲ್ ಕೊಡ್ತಿತ್ತು. ಮತ್ತು ಸ್ವಲ್ಪ ಮುಂದೆ ಹೋದ್ಮೇಲೆ ಯಾಕೋ ಲೆಫ್ಟ್ ಸೈಡ್ ಬ್ಯಾಗು ಸ್ವಲ್ಪ ಶೇಕ್ ಆದಂಗೆ ಫೀಲ್ ಆಗ್ತಿತ್ತು. ಇಳಿದು ಚೆಕ್ ಮಾಡೋಣ ಅಂದ್ಬಿಟ್ಟು ಸೈಡ್ಗೆ ಹಾಕ್ತೆ. ಇಳಿದ ಮೇಲೆ ನೋಡಿದ್ರೆ ಲೆಫ್ಟ್ ಸೈಡ್ ಆವಾಗಲೇ ಬ್ಯಾಗ್ ಅಡ್ಜಸ್ಟ್ ಮಾಡಬೇಕಾದ್ರೆ ಸ್ಟ್ರ್ಯಾಪ್ ಟೈಟಾಗಿ ಕಟ್ಟಿರಲಿಲ್ಲ. ಮತ್ತು ಸ್ಟ್ರ್ಯಾಪ್ನೆಲ್ಲ ಟೈಟಾಗಿ ಕಟ್ಬಿಟ್ಟು ಮತ್ತು ಹಿಂದಗಡೆ ಬಂಜಿ ಕಾರ್ಡ್ಸ್ ಎಲ್ಲ ಸ್ವಲ್ಪ ಲೂಸ್ ಆಗಿತ್ತು. ಬಂಜಿ ಕಾರ್ಡ್ ಕಟ್ಟಿರೋ ಬ್ಯಾಗೆಲ್ಲ ಸ್ವಲ್ಪ ಸೈಡಿಗೆ ಬಂದುಬಿಟ್ಟಿತ್ತು. ಸೊ ಅದನ್ನೆಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡಿ ಬಂಜಿ ಕಾರ್ಡ್ಸ್ ಎಲ್ಲ ತೆಗೆದು ಮತ್ತೆ ಹಾಕಿ ಮತ್ತೆ ಇಲ್ಲಿಂದ ಹೊರಟೆ. ಸೊ ಇನ್ನು ಸ್ವಲ್ಪ ಮುಂದೆ ಹೋಗ್ತಿದ್ದಂಗೆ ಮತ್ತೆ ಕ್ಯಾಮ್ರಾ ಬ್ಯಾಟ್ರಿ ಖಾಲಿ ಆಯಿತು. ಮತ್ತೆ ನಿಲ್ಲಿಸ್ಬೇಕಾಯ್ತು. ಸೊ ನಿಲ್ಲಿಸ್ಬಿಟ್ಟು ಕ್ಯಾಮ್ರಾ ಬ್ಯಾಟ್ರಿ ಎಲ್ಲ ಚೇಂಜ್ ಮಾಡಿ ಮಳೆ ಕೂಡ ಸ್ವಲ್ಪ ಕಮ್ಮಿ ಆಗಿತ್ತು. ಸೊ ಗ್ಲೌಸ್ ಎಲ್ಲ ಒಣಗೋದಕ್ಕೆ ಇಡೋಣ ಅಂದ್ಬಿಟ್ಟು ಸೊ ಗ್ಲೌಸ್ ಎಲ್ಲ ಬಿಚ್ಚಿಬಿಟ್ಟು ಮಿರರ್ ಕಟ್ಬಿಟ್ಟು ಮತ್ತು ಇಲ್ಲಿಂದ ಹೊರಟೆ. ಸೊ ಧಾರವಾಡ ಹತ್ರ ಬರ್ತಿದ್ದಂಗೆ ಮತ್ತೆ ಕಿತ್ತೋಗಿರೋ ರೋಡ್ ಸ್ಟಾರ್ಟ್ ಆಯಿತು. ಇನ್ನೂ ಒಂದು 2-3 ಕಿಲೋಮೀಟರ್ಸ್ ರೋಡ್ ಇದೇ ಥರ ಇರತ್ತೆ ಇಲ್ಲಿ. ಈ ರೋಡೆಲ್ಲ ಅದು ಯಾವಾಗ ಸರಿ ಮಾಡ್ತಾರೋ ಗೊತ್ತಿಲ್ಲ. ಈ ರೋಡ್ ಸರಿಯಾಗೋವರೆಗೂ ಈ ರೂಟ್ನ ಅವಾಯ್ಡ್ ಮಾಡೋದು ಒಳ್ಳೆಯದು. ಹುಬ್ಬಳ್ಳಿ ಯಲ್ಲಾಪುರ ಕಾರವಾರ ಕಡೆಯಿಂದ ಬರೋದೇ ಬೆಟರ್ ಆಪ್ಷನ್ ಇದಕ್ಕಿಂತ. ಸದ್ಯಕ್ಕೆ ದುಡ್ಡೆಲ್ಲ ತೆಗಿಯೋಕ್ಕಾಗಲ್ವೋ, ಯಾರ ಥರ ಬೇರೆ ಹತ್ರ ಇಸ್ಕೊಳ್ಳಿ. ಧಾರವಾಡ ಹತ್ರ ಬರ್ತಿದ್ದಂಗೆ ಫುಲ್ ಮಳೆ ಜೋರಾಗೋಯ್ತು. ಸೊ ಇನ್ನು ಸ್ವಲ್ಪ ಮುಂದೆ ಹೋದ್ಮೇಲೆ ಮೈನ್ ಹೈವೇ ಕನೆಕ್ಟ್ ಆಗೋ ರೈಟ್ ಟರ್ನ್ ಸಿಕ್ತು. ಸೊ ಇಲ್ಲಿ ರೈಟ್ ಟರ್ನ್ ತೊಗೊಂಡು ಹುಬ್ಬಳ್ಳಿ ಕಡೆ ಹೊರಟೆ. ಸೊ ಇದು ಧಾರವಾಡಿಂದ ಹುಬ್ಬಳ್ಳಿಗೆ ಹೋಗೋ ಮೈನ್ ಹೈವೇ. ಸೊ ಇದು ಅಪ್ರಾಕ್ಸಿಮೇಟಾಗಿ ಒಂದು 30 ಕಿಲೋಮೀಟರ್ಸ್ ಇದೆ. ಇದಂತೂ ಎಷ್ಟು ವರ್ಷಗಳಿಂದ ಹಿಂಗೆ ಇದೆ ರೋಡ್ ಇದು. ಬೆಂಗಳೂರಿಂದ ಗೋವಾಗೆ ಬರೋ ರೂಟಲ್ಲಿ ಒನ್ ಆಫ್ ದ ವರ್ಸ್ಟ್ ಆ್ಯಂಡ್ ಅನ್ಸೇಫ್ ಸ್ಟ್ರೆಚ್ ಇದು. ಒಂದು 2 ವೇ ಟ್ರಾಫಿಕ್ಕು, ಇನ್ನೊಂದು ತುಂಬ ರ್ಯಾಶಾಗಿ ಓಡಿಸ್ತಾರೆ ಗಾಡಿಗಳಲ್ಲಿ. ರೋಡು ಅನ್ಇವನ್ ಆಗಿರುತ್ತೆ. ಮಳೆ ಬಂದರೆ ಅಂತೂ ಇನ್ನೂ ವರ್ಸ್ಟ್ ಆಗಿರುತ್ತೆ. 2 ವೀಲರಲ್ಲಿ ಹೋದರೆ ಅಂತೂ ಕೇಳೋದೇ ಬೇಡ. ಫುಲ್ಲು ನೀರು ಹಾರ್ತಾ ಇರುತ್ತೆ ಮುಖಕ್ಕೆ ಈ ಸ್ಟ್ರೆಚ್ ಮುಗಿಸೋವರೆಗೂ. ತುಂಬ ಆಕ್ಸಿಡೆಂಟ್ ಪ್ರೋನ್ ಝೋನ್ ಇದು. ಸೊ ಎಷ್ಟು ಸೇಫಾಗಿ ಓಡಿಸಿದ್ರೆ ಅಷ್ಟು ಒಳ್ಳೇದು ಈ ರೋಡಲ್ಲಂತೂ. ನಾನು ಈ ಸ್ಟ್ರೆಚ್ ಮುಗಿಸೋ ಅಷ್ಟೊತ್ತಿಗೆ 2 ಆಕ್ಸಿಡೆಂಟ್ ನೋಡಿದೆ ಇದೇ ರೋಡಲ್ಲಿ. ಸೊ ಈ ರೋಡಲ್ಲಿ ಸ್ವಲ್ಪ ಹುಷಾರಾಗಿರಬೇಕು. ಸೊ ಇದಕ್ಕೆ ಮುಂದೆ ನಾನೇನು ರೆಕಾರ್ಡ್ ಮಾಡೋಕ್ಕೆ ಹೋಗಲಿಲ್ಲ. ಸೊ ಲೆನ್ಸ್ ಮೇಲೆ ಸುಮ್ಮನೆ ಕಿಸರು ಹಾರ್ತಾನೆ ಇತ್ತು. ಅದನ್ನ ಕ್ಲೀನ್ ಮಾಡಿ ಲೆನ್ಸ್ ಎಲ್ಲ ಸ್ಕ್ರ್ಯಾಚ್ ಆಗುತ್ತೆ ಅಂದ್ಬಿಟ್ಟು ನಾನು ಕ್ಯಾಮ್ರಾ ಎಲ್ಲ ತೆಗೆದು ಹೊರಗಡೆ ಇಟ್ಬಿಟ್ಟೆ. ಸೊ ಈ ರೂಟಲ್ಲಿ ಸ್ವಲ್ಪ ಮುಂದೆ ಹೋದ್ಮೇಲೆ ಬಿಗ್ ಮಿಶ್ರಾ ಫುಡ್ ಕೋರ್ಟ್ ಅಂತ ಒಂದು ಸಿಗುತ್ತೆ. ಸೊ ಫುಡ್ ಕೋರ್ಟಲ್ಲಿ ಹಾಗೆ ಒಂದು ಸಣ್ಣ ಬ್ರೇಕ್ ತೊಗೊಂಡು ಫ್ರೆಶ್ ಆಗಿ ಒಂದು ಜ್ಯೂಸ್ ಕುಡಿದು ಅಲ್ಲಿಂದ ಹೊರಟೆ. ಸೊ ನಂದು ಗಾಡಿದು ಲೈಟ್ದು ಸ್ವಲ್ಪ ಪ್ರಾಬ್ಲಮ್ ಇತ್ತು. ಸೊ ಲೈಟಲ್ಲಿ ಏನು ಸರಿಯಾಗಿ ಕಾಣಲ್ಲ ಕತ್ಲಲ್ಲಿ. ಸೊ ಆದಷ್ಟು ಸ್ಟ್ರೆಚ್ ಕವರ್ ಮಾಡ್ಬಿಡೋಣ ಅಂದ್ಬಿಟ್ಟು 7 o'clock 7:30 ಒಳಗಡೆ ಎಷ್ಟು ಕವರ್ ಮಾಡೋಕ್ಕೆ ಹೋಗುತ್ತೋ ಅಷ್ಟು ಕವರ್ ಮಾಡೋಣ ಅಂದ್ಬಿಟ್ಟು ಒಂದೇ ಸ್ಟ್ರೆಚಲ್ಲಿ ಬಂದ್ಬಿಡೋಣ ಅಂತ ಬಿಟ್ಟೆ. ಸೊ ಅಲ್ಲಿಂದ ಆಲ್ಮೋಸ್ಟ್ ಹಿರಿಯೂರ್ವರೆಗೂ ಬಂದೆ. ಅಷ್ಟೊತ್ತಿಗೆ ಕತ್ಲಾಗೋಯ್ತು. 7:15 7:30 ಅಪ್ರಾಕ್ಸಿಮೇಟಾಗಿ ಆಗೋಯ್ತು ಅಷ್ಟೊತ್ತಿಗೆ. ಸರಿ ಇನ್ನು ಕತ್ಲಲ್ಲಿ ಬೇಗನೂ ಓಡಿಸೋದಕ್ಕಾಗಲ್ಲ, ಸ್ವಲ್ಪ ಆರಾಮಾಗಿ ಹೋಗೋಣ ಅಂದ್ಬಿಟ್ಟು ಹಿರಿಯೂರ್ ಹತ್ರ ಒಂದು ಬ್ರೇಕ್ ತೊಗೊಂಡು ಅಲ್ಲಿ ಡಿನ್ನರ್ ಮುಗಿಸಿ ಅಲ್ಲಿಂದ ತುಮಕೂರು ಕಡೆ ಹೊರಟೆ. ಸೊ ತುಮಕೂರು ಹತ್ರ ಬರ್ತಿದ್ದಂಗೆ ಫುಲ್ ಟ್ರಾಫಿಕ್ ಶುರುವಾಯಿತು. ಎಲ್ಲ ಲಾಂಗ್ ವೀಕೆಂಡ್ ಮುಗಿಸ್ಕೊಂಡು ವಾಪಸ್ ಬರ್ತಿದ್ರು. ಫುಲ್ಲು ಟ್ರಾಫಿಕ್ ಜಾಮು. ತುಮಕೂರಿಂದ ಆಲ್ಮೋಸ್ಟ್ ನೆಲಮಂಗಲ ಬರೋವರೆಗೂ ಫುಲ್ಲು ಟ್ರಾಫಿಕ್ಕು. ನನಗೆ ಅಡ್ವಾಂಟೇಜ್ ಏನಾಗಿದೆ ಅಂದರೆ ಟ್ರಾಫಿಕ್ ಇರೋದ್ರಿಂದ ಸ್ವಲ್ಪ ಕಾರ್ಸ್ ಎಲ್ಲ ಹತ್ರನೇ ಇತ್ತು. ಸೊ ಲೈಟ್ದೇನು ಪ್ರಾಬ್ಲಮ್ ಅನಿಸಿಲ್ಲ. ಸ್ವಲ್ಪ ಆರಾಮಾಗೆ ಬಂದೆ. ನೆಲಮಂಗಲಿಂದ ಆರಾಮಾಗಿ ನೈಸ್ ರೋಡ್ ಮೇಲೆ ಹೋಗ್ಬಿಡೋಣ ಅಂತ ಬಂದೆ. ಬಟ್ ನೈಸ್ ರೋಡು ಕ್ಲೋಸ್ ಆಗಿತ್ತು. ನಾನು ನೈಸ್ ರೋಡು ರೀಚ್ ಆಗೋ ಅಷ್ಟೊತ್ತಿಗೆ ಅರೌಂಡ್ 11:30 ಆಗೋಯಿತು.
ನೈಸ್ ರೋಡಲ್ಲಿ 2 ವೀಲರ್ ಬಿಡೋಲ್ಲ. ಸೊ ಅಲ್ಲಿವರೆಗೂ ಹೋಗಿ ವಾಪಸ್ ಬಂದು ಸರಿ ಇನ್ನೇನು ಮಾಡೋದು ಅಂದ್ಬಿಟ್ಟು ರಿಂಗ್ ರೋಡ್ ಮೇಲೆ ಬನಶಂಕರಿ ಮೇಲೆ ಹಂಗೆ ಮನೆಗೆ ಬಂದೆ. ಸೊ ನಾನು ಮನೆ ರೀಚ್ ಆಗೋಷ್ಟೊತ್ತಿಗೆ ಆಲ್ಮೋಸ್ಟ್ 1 o'clock ಹೋಗಿತ್ತು. ಸೊ ಟೋಟಲ್ ನಾನು ಮನೆ ಬಿಟ್ಟಾಗಿಂದ ಮತ್ತು ಮನೆ ತಲುಪೋವರೆಗೂ ಟೋಟಲ್ ಟ್ರಿಪ್ ಆಗಿದ್ದು 1704 ಕಿಲೋಮೀಟರ್ಸ್. ಸೊ ಆಲ್ಮೋಸ್ಟ್ 14 to 15 hours ಆಯಿತು ನಾವು ಇದು ಗೋವಾಯಿಂದ ಬೆಂಗಳೂರು ಬರೋದಕ್ಕೆ, ಬ್ರೇಕ್ಸ್ ಎಲ್ಲ ಇನ್ಕ್ಲೂಡ್ ಮಾಡಿ. ಮಳೆ ಇಲ್ಲದೆ ಸ್ವಲ್ಪ ರೋಡ್ಸ್ ಎಲ್ಲ ಚೆನ್ನಾಗಿದ್ರೆ ಇನ್ನೊಂದು 1 or 2 hours ಬೇಗ ಬರ್ಬೋದಿತ್ತು. ಬಟ್ ಏನೂ ಮಾಡೋಕ್ಕಾಗಲ್ಲ, ರೋಡು ಕಂಡೀಷನ್ ಸ್ವಲ್ಪ ಸೈಡೇ ಇತ್ತು. ಸೊ ಆಲ್ಮೋಸ್ಟ್ ನಾವು ಹುಬ್ಬಳ್ಳಿ ದಾಟಿದ ಮೇಲೆ ರೋಡ್ ಸ್ವಲ್ಪ ಚೆನ್ನಾಗಿತ್ತು. ಅದಕ್ಕೆ ಮುಂಚೆ ಅಂತೂ ಆಲ್ಮೋಸ್ಟ್ ಒಂದು 200 ಕಿಲೋಮೀಟರ್ಸ್ ಎಲ್ಲ ಫುಲ್ ವರ್ಸ್ಟ್ ರೋಡು. ಸೊ ಹಾಗೆ ಮಾಡಿ ಕೊನೆಗೆ ಬಂದು ಮನೆ ತಲುಪಿದೆ. ಸೊ ಈ ಮಾನ್ಸೂನ್ ರೈಡ್ ಸೀರೀಸ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇದೇ ಕೊನೆ ವಿಡಿಯೋ. ಸೊ ನಿಮ್ಗೇನಾದರೂ ಈ ಸೀರೀಸ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಆ್ಯಂಡ್ ಇದೇ ಥರ ಸೀರೀಸ್ ಆ್ಯಂಡ್ ವೀಡಿಯೋಸ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಆ್ಯಂಡ್ ಈ ಸೀರೀಸ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವು ನನ್ನ ಚಾನಲ್ಗೆ ಹೋಗಿ ಪ್ಲೇಲಿಸ್ಟ್ಗೆ ಹೋದರೆ ಮಾನ್ಸೂನ್ ರೈಡ್ 2025 ಅಂತ ಒಂದು ಪ್ಲೇಲಿಸ್ಟ್ ಕೂಡ ಮಾಡಿರ್ತೀನಿ. ಸೊ ನೀವು ಅಲ್ಲಿ ನನ್ನ ಈ ಸೀರೀಸ್ನ ಎಲ್ಲ ಬ್ಲಾಗ್ಸು ನೋಡ್ಬೋದು. ಓಕೆ, ಮುಂದೆ ಯಾವುದಾದ್ರೂ ಬ್ಲಾಗಲ್ಲಿ ಸಿಗೋಣ. ಅಂಟಿಲ್ ದೆನ್ ಬಾಯ್.